ಅಷ್ಟೊಂದು ಸ್ಟ್ರಾಂಗ್ ಆಗ್ಬಿಡ್ತಾ ಅಂತ. ನೋಡಿ, CLP ಸಭೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. CLP ಸಭೆಯಲ್ಲಿ ಘೋಷಣೆ ಆಗಿಲ್ಲ DK ಶಿವಕುಮಾರ್ ಅವರ ಹೆಸರು. ಇನ್ನೂ ಅಧಿಕೃತವಾಗಿ DK ಶಿವಕುಮಾರ್ ಅವರ ಹೆಸರನ್ನ ಹೈಕಮಾಂಡ್ ಘೋಷಣೆ ಮಾಡಿಲ್ಲ. ಸಿದ್ದರಾಮಯ್ಯನವರು ಒಂದೇ ವಾಕ್ಯದಲ್ಲಿ ಉತ್ತರಿಸಿ ತೆರಳಿದ್ರು. CLP ಸಭೆ ಬಳಿಕ ತಮ್ಮ ಕೊಠಡಿಗೆ ನೇರವಾಗಿ ತೆರಳಿದ್ರು. ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರೆ. CLP ಸಭೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ये तो सिर्फ ट्रेलर है, पिक्चर अभी बाकी है मेरे दोस्त. ಪಿಕ್ಚರ್ ಇನ್ನು ಬಾಕಿ ಇದೆ, ಇದು ಬರೀ ಟ್ರೈಲರ್ ಅಷ್ಟೇ. ಸಿದ್ದರಾಮಯ್ಯನವರು ಕೊಟ್ಟಿರೋದು ಒಂದು ಚಮಕ್ಕಿದು. ಕಾಂಗ್ರೆಸ್ ಪಕ್ಷ ಚಾರುಖಾನೆ ಚಿತ್ತಾಗಿದೆ. ಈಗ ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ ಹೈಕಮಾಂಡ್ಗೆ. ಯಾರು ಊಹೆ ಮಾಡಿರ್ಲಿಲ್ಲ. ನನಗೆ ರಾಜೀನಾಮೆ ಕೊಡಿ ಅಂತ ಹೇಳ್ತಾ ಇದ್ರಿ ನೀವು, ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಈಗ ಒಂದೇ ಲೈನ್ ಅಲ್ಲಿ ನಾವೆಲ್ಲ ಏನಂದ್ಕೊಂಡಿದ್ವಿ ಅಂತಂದ್ರೆ, ನೋಡಿ ಹೈಕಮಾಂಡ್ ತುಂಬಾ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ ಪಕ್ಷದೀಗ. ಒಂದ್ ಲೈನ್ ಅಲ್ಲಿ ನೋಡ್ರಪ್ಪ, DK ಶಿವಕುಮಾರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ನಮ್ಮ ಹೈಕಮಾಂಡ್ ಆಯ್ಕೆ ಮಾಡಿದೆ, ನೀವು ಒಪ್ಕೊಳ್ಬೇಕು ಅದನ್ನ ಶಾಸಕರು. ಈ ರೀತಿ ಒಂದೇ ಲೈನ್ ಅಲ್ಲಿ ಸುರ್ಜೇವಾಲಾ ಅವರು, KC ವೇಣುಗೋಪಾಲ್ ಅವರು ಹೇಳ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದ್ರೆ ಸಿದ್ದರಾಮಯ್ಯನವರು ಒಂದೇ ಲೈನ್ ಅಲ್ಲಿ ಇಡೀ ಈ ಒಂದು ಶಾಸಕಾಂಗ ಸಭೆಯನ್ನು ನಡೀತಾ ಇತ್ತು, ಅದಕ್ಕೆ ಯೂಟರ್ನು, ಸಂಪೂರ್ಣವಾಗಿ ಯೂಟರ್ನು. ಕಾಂಗ್ರೆಸ್ನ ಹೈಕಮಾಂಡ್ ಈಗ ತನ್ನನ್ನು ತಾನು ಮುಟ್ಟಿ ನೋಡ್ಕೊಳ್ತಾ ಇದೆ. ಈಗ ಕಾಂಗ್ರೆಸ್ನ ಹೈಕಮಾಂಡು ದುರ್ಬಲ ಆಯ್ತಾ, ಅಷ್ಟರ ಮಟ್ಟಿಗೆ ದುರ್ಬಲ ಆಗಿದೆಯಾ ಈ ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಮುಂದೇನಪ್ಪ, ಈಗ ನೋಡಿ ಯಾರ್ಯಾರು CM ಸಿದ್ದರಾಮಯ್ಯನವರ ಹಿಂಬಾಲಕ ನಾಯಕರಿದ್ರು ಅವರು ಈಗ ಬೇರೆಯವರನ್ನ CM ಮಾಡಿ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿ ಅಂತ ಹೇಳಬಹುದು. ಅಂದ್ರೆ ಒಂದು ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಿ, ಇಲ್ಲ ದಲಿತ ಕಾರ್ಡ್ ಪ್ಲೇ ಮಾಡಲಾಗುತ್ತೆ, ಇದು ಶತಸಿದ್ಧ. ಒಂದು ಸಿದ್ದರಾಮಯ್ಯ ಅವರನ್ನ ಆಯ್ಕೆ ಮಾಡಿ, ಇಲ್ಲ ದಲಿತರನ್ನ CM ಆಗಿ ಆಯ್ಕೆ ಮಾಡಿ. ಎರಡೇ ಆಪ್ಷನ್ ಕಾಂಗ್ರೆಸ್ ಮುಂದೆ. ಹೀಗಾಗಿ ಕಾಂಗ್ರೆಸ್ ಈಗ ಏನು ಮಾಡತ್ತೆ ನೋಡಿ, ಕಾದ ಕುಲುಮೆಗೆ ಕೈ ಹಾಕಿದೆ. ಈಗ ಬರೀ ಕೈಯಲ್ಲ, ತನ್ನನ್ನೇ ತಾನು ಅರ್ಪಿಸ್ಕೊಂಡು ಬಿಟ್ಟಿದೆ ಕಾಂಗ್ರೆಸ್. ಈಗ ಮುಂಚೆನೆ ಎಲ್ಲರಿಗೂ ಮಾತಾಡಬೇಕಾಗಿತ್ತು, ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಬೇಕಾಗಿತ್ತು. ಕಾಂಗ್ರೆಸ್ಗೆ ಭಾರಿ ಮುಜುಗರ ಇದು. ಕಾಂಗ್ರೆಸ್ನ ಹೈಕಮಾಂಡ್ಗೆ ಭಾರಿ ಮುಜುಗರ, ಕಪಾಳ ಮೋಕ್ಷ ಇದು. ಇಲ್ಲಿ ಇಂಟರ್ನಲ್ ಡೆಮೋಕ್ರಸಿ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ನಮ್ಮಲ್ಲಿ, ಆಂತರಿಕ ಪ್ರಜಾಪ್ರಭುತ್ವದಂತೆ ನಡೆದುಕೊಳ್ತೀವಿ ನಾವು ಅಂತ ಶಾಸಕರು ಕಡ್ಡಿ ತುಂಡು ಮಾಡದಂತ ಹೇಳ್ತಾರೆ. ಈಗ ಮಾಡಿ, ನೀವು ಬೇಡ ಅಂದವ್ರು ಯಾರು? ಆಂತರಿಕ ಪ್ರಜಾಪ್ರಭುತ್ವ ಇದೆಯೋ ಇಲ್ವೋ ಸ್ವಾಮಿ? ಇದೆ ತಾನೇ ಪಕ್ಷದಲ್ಲಿ. ಹಾಗಾದ್ರೆ CLP ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ, ಅದನ್ನ ಹೇಳ್ತಾರೆ ಅವ್ರೀಗ. ನೋಡಿ, CLP ಸಭೆಯಲ್ಲಿ ಭಾರಿ ಹೈಡ್ರಾಮಾ ಆಯ್ತು, ಭಾರಿ ಹೈಡ್ರಾಮಾ. ರಾಹುಲ್ ಗಾಂಧಿ ಅವರಿಗೆ KC ವೇಣುಗೋಪಾಲ್ ಅವರು ಫೋನ್ ಮಾಡಿದ್ರು. CLP ಸಭೆ ಬಗ್ಗೆ ಮಾಹಿತಿಯನ್ನ ಕೊಟ್ಟರು KC ವೇಣುಗೋಪಾಲ್ ಅವರು. ಹೈಕಮಾಂಡ್ ನಾಯಕರ ಜೊತೆಗಿನ ಸಭೆಯಲ್ಲಿ DK ಶಿವಕುಮಾರ್ ಅವರು ಕೂಡ ಭಾಗಿಯಾದರು. ಸುರ್ಜೇವಾಲಾ, ವೇಣುಗೋಪಾಲ್, ಸಿದ್ದರಾಮಯ್ಯ, DK ಶಿವಕುಮಾರ್ 4 ಜನ ಮಾತನಾಡಿದ್ದಾರೆ. CLP ಸಭೆಯಲ್ಲಿ ಯಾರು ಊಹೆ ಮಾಡದ ರೀತಿಯಲ್ಲಿ ಭಾರಿ ಹೈಡ್ರಾಮಾ ನಡೆಯಿತು. ಯಾರು ಕೂಡ ಅಂದುಕೊಂಡಿರಲಿಲ್ಲ. ನೋಡಿ, ನಾವು ಕೂಡ ಅಂದುಕೊಂಡಿದ್ವಿ CM ಆಗೋದಕ್ಕೆ ಕೊನೆಯ ಘಟ್ಟಕ್ಕೆ DK ಶಿವಕುಮಾರ್ ಅವರು ತಲುಪಿದ್ರು. DK ಶಿವಕುಮಾರ್ ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿ ಹೊರಹೊಮ್ಮಿದ್ರೆ ಅವರು CM ಆಗ್ತಾ ಇದ್ರು. DK ಶಿವಕುಮಾರ್ ಅವರು CM ಆಗೋದಕ್ಕೆ ಅಂತಿಮ ಘಟ್ಟ ಇದು. ಒಂದು ವೇಳೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಅವರು ಆಯ್ಕೆಯಾಗಿದ್ದರೆ ನೇರವಾಗಿ ಅವರ ಎಲ್ಲರ ಸಹಿಯನ್ನ ಪಡ್ಕೊಂಡು, ಅವರು ಬರೆದಿರುವಂತಹ ಒಂದು ಲೆಟರ್ನ ಪಡ್ಕೊಂಡು ನೇರವಾಗಿ ಅಲ್ಲಿಂದ ರಾಜ್ಯಪಾಲರ ಬಳಿ ತೆರಳ್ತಾ ಇದ್ರು. ರಾಜ್ಯಪಾಲರ ಹತ್ರ ಹೋಗಿ, ನೋಡಿ ಸ್ವಾಮಿ, ಈ ರೀತಿಯಾಗಿ ನಾವು ನಾನು ಹೈಕಮಾಂಡ್ ನಮ್ಮ ನಾಯಕರೆಲ್ಲರೂ ಸೇರ್ಕೊಂಡು, ಶಾಸಕರು ಸೇರ್ಕೊಂಡು ನನ್ನನ್ನು CLP ನಾಯಕನನ್ನಾಗಿ ಆಯ್ಕೆ ಮಾಡಿದ್ದಾರೆ, ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಸಂವಿಧಾನಾತ್ಮಕವಾಗಿ ನನಗೆ ಹಕ್ಕು ಸಿಗತ್ತೆ, ನನ್ನ ಹಕ್ಕನ್ನು ನಾನು ಮಂಡನೆ ಮಾಡ್ತಾ ಇದ್ದೀನಿ, ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವ್ರು ಹೇಳ್ಬೋದಾಗಿತ್ತು. ಆದರೆ ಯಾವ ಅಂತಿಮ ಘಟ್ಟದಲ್ಲಿ DK ಶಿವಕುಮಾರ್ ಅವರು CM ಆಗಿ ಆಯ್ಕೆ ಆಗಬೇಕಾಗಿತ್ತು,
ಅಲ್ಲಿ ಭಾರಿ ಹೊಡೆತ ಸಿಕ್ತು ಈಗ ಡಿ ಕೆ ಶಿವಕುಮಾರ್ ಅವರಿಗೆ. ಕೊನೆಯ ಹಂತದಲ್ಲಿ ಕನಸು ಪೂರ್ಣ ಆಗಬೇಕಾಗಿತ್ತು, ಆದ್ರೆ ಕೊನೆ ಹಂತದಲ್ಲಿ ಯಾರೋ ಒಬ್ರು ಬಂದು ನೋಡಿ, ಕನಸು ಕಾಡ್ತಾ ಇರಬೇಕಾದ್ರೆ ನಮಗೂ ಕೂಡ ತುಂಬಾ ಆಹ್ಲಾದಕರವಾಗಿರುತ್ತೆ. ರಾಜನಾಗಿ ಮೆರಿಬಹುದು, ಕನಸಿನಲ್ಲಿ ಸಿಎಂ ಆಗಬಹುದು, ಪ್ರಧಾನಿಯೂ ಆಗಿಬಿಡಬಹುದು. ಆದ್ರೆ ಕೊನೆ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನೋ ಟೈಮಲ್ಲೇ ಯಾರೋ ಬಂದು ತಣ್ಣನೆ ನೀರನ್ನ ಎರಸ್ದಂಗಾಯ್ತು. ಈಗ ಸಿದ್ದರಾಮಯ್ಯನವರು ತಣ್ಣನೆ ನೀರನ್ನ ಡಿ ಕೆ ಶಿವಕುಮಾರ್ ಅವರ ಮೇಲೆ ಎರಚಿದಂತಾಯ್ತು. ಭಾರಿ ಪ್ರಹಸನಕ್ಕೆ ಕಾರಣ ಆಯ್ತಿದು, ಭಾರಿ ಮುಜುಗರಕ್ಕೆ ಕಾರಣ ಆಯ್ತು. ಕಾಂಗ್ರೆಸ್ನ ಹೈಕಮಾಂಡ್ಗೆ ಕಪಾಳ ಮೋಕ್ಷ ಆದಂತಾಯ್ತು. ಏನ್ ಮಾಡ್ತಾ ಇತ್ರಿ ಹೈಕಮಾಂಡು? ಮಾತನಾಡಬೇಕಾಗಿತ್ತಲ್ವೇ? ಹೈಕಮಾಂಡು ಮುಂಚೆನೆ ಮಾತನಾಡಬೇಕಾಗಿತ್ತು. ಏನಪ್ಪಾ ಮಾಡ್ತಾ ಇದ್ದೀರಿ ನೀವು ಹೈಕಮಾಂಡ್ನವರು? ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಕಪಾಳ ಮೋಕ್ಷ ಅಲ್ವೇ? ಭಾರಿ ಮುಜುಗರ ಇದು. ಮುಂಚೆನೆ ಮಾತನಾಡಬೇಕಾಗಿತ್ತು. ಶಾಂಗ್ರಿಲ್ಲಾ ಹೋಟೆಲ್ ಅಲ್ಲಿ ಏನು ಮಾಡಿದ್ದ ಹಾಗಾದ್ರೆ? ಕಾಂಗ್ರೆಸ್ ನಾಯಕರನ್ನ, ಶಾಸಕರನ್ನ